ಯೋಚಿಸ್ತಾ ಇದ್ದಾಳೆ ನನ್ನ ಆದ್ನಿ. ಓ, ಬಹಳ ಡೀಪ್ ಆಗಿ ಎಲ್ಲೋ ಹೋಗಿರೋ ಹಾಗಿದೆ ಮನ್ಸು. ನಾಳೆಯಿಂದ ಅಕ್ಕ ಜೊತೆಗಿರಲ್ವಲ್ಲ, ಅವಳಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ. ಅವಳನ್ನ ಬಿಟ್ಟು ಹೇಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಕ್ಕ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತಾನೆ ಯಾಕೆ ಯೋಚನೆ ಮಾಡಬೇಕು? ಭಾವನೆ ಮನೆಗೆ ಬರ್ತಿದ್ದಾನೆ ಅಂತ ಯೋಚಿಸ್ಬೋದಲ್ವಾ? ನಿಮ್ಮಕ್ಕ ಆದಷ್ಟು ನಿನ್ ಜೊತೆ ಇರೋ ಥರನೇ ನಾನು ನೋಡ್ಕೋತೀನಿ. ನನ್ನನ್ನು ಮನೆ ಅಳಿಯ ಅಂತ ಕರೆದ್ರೂ ಪರವಾಗಿಲ್ಲ, ನೀವೆಲ್ಲರೂ ಒಟ್ಟಾಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಬಾಬಾ. ಅಕ್ಕ ನಿಮ್ಮನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದಾಳೆ. ಅಕ್ಕಂಗೆ ತಕ್ಕ ಹುಡುಗ ನೀವು. ಆಬ್ವಿಯಸ್ಲಿ ನಿಮ್ಮ ಅಕ್ಕಂಗೆ ತಕ್ಕ ಹುಡುಗಾನೇ ನಾನು. ಆದ್ರೆ ನಮ್ಮ ನಾದ್ನಿಗೆ ತಕ್ಕ ಹುಡುಗ ಹೇಗಿರಬಹುದು ಅನ್ನೋದೇ ನನ್ನ ಯೋಚನೆ. ಹಲೋ ನಾದ್ನಿ ಮೇಡಮ್, ನಿಮ್ಮನ್ನೇ ಕೇಳ್ತಿರೋದು, ಹೇಗಿರ್ಬೇಕು ಹುಡುಗ? ಜೆಂಟಲ್ಮನ್ ಆಗಿರ್ಬೇಕು. ಅವ್ನ್ ನಕ್ಕಾಗ ನನ್ ಸುತ್ತಲೂ ಎಷ್ಟೇ ಕತ್ಲೆ ಇದ್ರು ಬೆಳಕಾಗ್ಬೇಕು. ಅವ್ನ್ ಒಳ್ಳೆತನಕ್ಕೆ ನಾನ್ ಮಾತ್ರ ಅಲ್ಲ, ಇಡೀ ಜಗತ್ತೇ ತಲೆಬಾಗ್ಬೇಕು. ಸುತ್ತ ಇರೋರು ಹೇಗೆ ಇದ್ರು ಪ್ರೀತಿ ಹಂಚೋದಷ್ಟೇ ಮುಖ್ಯ ಅನ್ನೋ ಮನ್ಸಿರ್ಬೇಕು. ನನ್ನನ್ ಕಾಪಾಡಕ್ಕೆ ಇಡೀ ಜಗತ್ತನ್ನೇ ಎದುರಾಕೊಳ್ತೀನಿ ಅನ್ನೋ ಧೈರ್ಯ ಇರ್ಬೇಕು. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ. ಯಾಕಂದ್ರೆ ಆ ಹಕ್ಕು ನಿಮ್ಗಿದೆ. ಆದ್ರೆ ನಿಧಿ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ. ಇಷ್ಟೆಲ್ಲ ಗುಣಗಳಿದ್ರೆ ಅವ್ನ್ ಪರ್ಫೆಕ್ಟ್ ಹುಡುಗ ಮಾತ್ರ ಅಲ್ಲ, ಪರ್ಫೆಕ್ಟ್ ಮನುಷ್ಯ ಕೂಡ. ಸೂಪರ್. ಹಾಗಿದ್ರೆ ಈ ಸಲ ದೀಪಾವಳಿಗೆ ಪಟಾಕಿ ಎಲ್ಲ ಬೇಡ, ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಹುಡುಗ ಸಿಕ್ಕಿದ್ರೆ ಸಾಕು. ನಿಮ್ಗೆ ಅದೇ ದೀಪಾವಳಿ. ಹ್ಞೂ, ಮತ್ತೆ ನಾವಂದ್ರೆ ಸುಮ್ನೆನಾ? ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ಅಕ್ಕನೂ ಹೂ ಅಂತಾಳೆ. ನಾವಿದ್ರ ಬಗ್ಗೆ ಮಾತಾಡಕ್ ಶುರು ಮಾಡಿದಾಗ ಹುಡುಗ ಹೇಗಿರ್ಬೇಕು ಅಂತ ಒಂದು ಪಟ್ಟಿ ಮಾಡಿದ್ವಿ. ಆಗ್ಲೇ ಗೊತ್ತಾಗಿದ್ದು ನನ್ ಲಿಸ್ಟು ಅವಳ ಲಿಸ್ಟು ಸೇಮ್ ಟು ಸೇಮ್ ಇದೆ ಅಂತ. ನಾವಿಬ್ರು ಆಗ್ಲೇ ಡಿಸೈಡ್ ಮಾಡಿದ್ವಿ, ಇಬ್ರಿಗೂ ಒಂದೇ ಗುಣ ಇರೋ ಹುಡುಗ ಸಿಗ್ಲಿ ಅಂತ.